9 ವರ್ಷಗಳ ನಂತರ ಧೂಳಿದಿರ ಹ್ಯಾಟ್ನ ಡೈರೆಕ್ಷನ್ ಹ್ಯಾಟ್ನ ತಲೆ ಮೇಲೆ ಹಾಕ್ಕೊಂಡ್ರಿ. ಸಿನಿಮಾ ರಿಲೀಸ್ ಆಯಿತು. ಎಲ್ಲ ಕಡೆಯಿಂದ ಒಂದಷ್ಟು ಮೆಚ್ಚುಗೆಗಳು ಸಿನಿಮಾ ಬಗ್ಗೆ ಒಂದು ಪಾಸಿಟಿವ್ ಎಲ್ಲ ಕಡೆ ಬಂತು. ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ನಿರ್ದೇಶಕರುಗಳು ಕೂಡ ಸಿನಿಮಾಗಳು ನೋಡಿದ್ದಾರೆ. ನಿಮಗೆ ಒಪಿನಿಯನ್ ಹೇಗೆ ಬರ್ತಾ ಇದೆ ಎಲ್ಲ ಕಡೆಯಿಂದ? ಅಲ್ಲ, ಯೂಶಲಿ ಏನಂದ್ರೆ ಸ್ವಲ್ಪ ನನ್ನ ಸಿನಿಮಾಲಿ ಪ್ಲಸ್ ಅದೇ ಮೈನಸ್ ಅದೇ ಅನ್ಕೊಳ್ಳಿ. ಯಾಕೆ ಅಷ್ಟು ಕ್ರೇಜ್ ಇರುತ್ತೆ ಅಂದ್ರೆ ಬೇರೆ ತರ ಇರುತ್ತೆ ಅಂತ. ಬಟ್ ಬೇರೆ ತರ ಇರೋದು ತಗೊಳ್ಳೋದು ಸ್ವಲ್ಪ ಕಷ್ಟನೇ. ಯಾಕಂದ್ರೆ ನಿಮ್ಗೆ ಒಂದು ಫಾರ್ಮೇಟ್ ಫಿಕ್ಸ್ ಆಗಿರ್ತೀರ ನೀವು. ಸಿನಿಮಾ ಅಂದ್ರೆ ಒಂದು ಫಾರ್ಮೇಟ್, ನೀವೇ ಹೇಳ್ತಾ ಇರ್ತೀರಿ ಇಲ್ಲೊಂದು ಸಾಂಗು, ಇಲ್ಲೊಂದು ಫೈಟು, ಇಲ್ಲಿದು ಇಲ್ಲಿ ಎಮೋಷನ್ನು ಅಂತ. ಸೊ ಅದನ್ನ ಬ್ರೇಕ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ತಲೆ ಕೆಡುತ್ತೆ. ಬಟ್ ಅದನ್ನು ಕೂಡ ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗಿ ಅದರಲ್ಲಿ ತುಂಬಾ ವಿಷಯಗಳು ಹೇಳೋದಿದೆಯಲ್ಲ, ದಟ್ ಈಸ್ ಸ್ವಲ್ಪ ಡಿಫಿಕಲ್ಟ್. ಬಟ್ ಐ ಟ್ರೈಡ್ ಆಕ್ಚುಲಿ. ಬಟ್ ಏನಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ, ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಲೇಯರ್ಸ್ನ ಡಿಕೋಡ್ ಮಾಡಿ ಜನಗಳು ಬಿಡಿ. ಆಮೇಲೆ ಪತ್ರಿಕೋದ್ಯಮ ಇರ್ಬೋದು, ತುಂಬಾ ಜನ ಏನೋ ರಿವ್ಯೂ, ಇದು ಆಲ್ಮೋಸ್ಟ್ ಆಲ್ ಲ್ಯಾಂಗ್ವೇಜ್ ನಾನೇ ಶಾಕ್ ಆದೆ ಕೆಲವು ರಿವ್ಯೂಸ್ ಎಲ್ಲ ಮಾಡಿರೋದು ನೋಡಿ. ಅಬ್ಬಾ ನಾನು ಅನ್ಕೊಂಡಿದ್ದಕ್ಕಿಂತ ಈ ಲೆವೆಲ್ಗೆ ಯೋಚನೆ ಮಾಡಿದಾರಲ್ಲ ಅಂತ. ಹ್ಯಾಟ್ಸ್ ಆಫ್. ನಿಜವಾಗ್ಲು ನಾನು ಯಾವತ್ತು ಹೇಳ್ತೀನಲ್ಲ, ನೀವು ಯಾವತ್ತು ಮೇಲಿಡ್ತೀರಾ ಅಂತ, ಅದು ನೀವು ಪ್ರತಿಯೊತ್ತಿ ಪ್ರೂವ್ ಮಾಡ್ತೀರಾ. ನಾವು ಭಯ ಪಡ್ತೀವಿ ಅಷ್ಟೇ ಹೊರತು ನೀವು ಯಾವಾಗ್ಲೂ ಕೂಡ ಅದನ್ನ ಆ ಲೆವೆಲ್ಗೆ ಥಿಂಕ್ ಮಾಡ್ತೀರಾ, ಆ ಲೆವೆಲ್ ಅನಲೈಸ್ ಮಾಡ್ತೀರಾ. ಸಿನಿಮಾ ಈಸ್ ಎಸ್, ಇಟ್ ಈಸ್ ಎಂಟರ್ಟೈನ್ಮೆಂಟ್. ಅಟ್ ದಿ ಸೇಮ್ ಟೈಮ್ ಅದನ್ನ ಬೇರೆ ಏನೋ ಮಾಡ್ಬೋದು ಅಂತ ನೀವೇ ಎನ್ಕರೇಜ್ಮೆಂಟ್ ಕೊಟ್ಟಿರೋದು ನನಗೆ. ಈ ನಿಮ್ಮ ಎನ್ಕರೇಜ್ಮೆಂಟ್ ಇಂದ ನಾನು ಏನೋ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಕ್ರೆಡಿಟ್ ಶುಡ್ ಗೋ ಟು ಯು ಆಲ್. ನೀವು ಬರ್ದಿರೋ ರಿವ್ಯೂಸ್ ಇರ್ಬೋದು, ನೀವು ಮಾತಾಡಿರೋ ಇದಿರ್ಬೋದು, ಪ್ರತಿಯೊಂದು ಕೂಡ ಅದ್ಭುತ ಅನ್ನಿಸ್ತು ನನಗೆ. ನಂಗೆ ತುಂಬಾ ಖುಷಿ ಕೊಡೋದೇ ಅದು. ಆ ರಿವ್ಯೂಸ್ ನೋಡಿದಾಗ ಬಹಳ ಖುಷಿ ಅನ್ಸುತ್ತೆ ನಿಜವಾಗ್ಲು. ಇಲ್ಲ, ನಿಮ್ಗೆ 9 ವರ್ಷಗಳವರೆಗೂ ಡೈರೆಕ್ಷನ್ ಮಾಡಿದೆ, ಸುಮ್ಮನೆ ಕೂತಿದ್ದು ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದ್ದ? ಮಾಡ್ಬೇಕಿತ್ತು ಮತ್ತೆ ಯಾಕೆ ಜನಕ್ಕೆ ಇಷ್ಟೊಂದು ಗ್ಯಾಪ್ ಕೊಟ್ಟಿದ್ದು? ನಿಮ್ಮ ಸಿನಿಮಾಗೆ ಎಷ್ಟು ಜನ ಕಾಯ್ತಾ ಇದ್ದಾರೆ, ನಾನು ಯಾಕೆ 9 ವರ್ಷದವರೆಗೂ ಬಿಟ್ಟೆ ಅಂತ ಅನಿಸ್ತಾ? ನೋಡೋಣ, ಇನ್ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ನೋಡೋಣ. ಇಟ್ ಇಸ್ ನಾಟ್ ಇನ್ ಮೈ ಹ್ಯಾಂಡ್ ಆಕ್ಚುಲಿ. ಅದು ಆಗ್ಬೇಕಷ್ಟೇ. ಸಿನಿಮಾ ನಾವು ಮಾಡ್ತೀವಿ ಅನ್ಕೊಳ್ಳೋದಲ್ಲ, ಎಲ್ಲೋ ಒಂದ್ ಕಡೆ ಏನೋ ಅನ್ನಿಸಿ ಏನೋ ಮಾಡ್ಬೇಕು ಅನ್ನಿಸ್ದಾಗ ಮಾಡ್ತೀವಿ ಅಷ್ಟೇ. ನೋಡೋಣ. ಸರ್, ನೀವು ಬ್ಲ್ಯಾಕ್ ಅಲ್ಲಿ ಬಂದಿದ್ದೀರಾ, ಹೇಳ್ತಾ ಇದ್ರಿ ನಾನು ಯಾವಾಗ್ಲೂ ಬ್ಲ್ಯಾಕ್ ಅಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು. ಸಿನಿಮಾದಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಅಂದ್ರೆ ಸತ್ಯ ಮತ್ತೆ ಕಲ್ಕಿ ಬಗ್ಗೆ ತೋರಿಸಿರುವಂತದ್ದು. ಜನರಿಗೆಲ್ಲ ಹೇಳ್ತೀರಾ ಸತ್ಯದ ಕಡೆ ಬನ್ನಿ ಅಂತ, ಆದ್ರೆ ನೀವ್ ಯಾಕೆ ಬ್ಲ್ಯಾಕ್ ಹಾಕೊಳ್ತೀರಾ ಅಂತ ಹೇಳ್ಬಿಟ್ಟು. ನಿಮ್ಗೆ ಸತ್ಯ ಇಷ್ಟನಾ ಕಲ್ಕಿ ಇಷ್ಟನಾ? ಸೊ ಇದ್ರ ಬಗ್ಗೆ ಬ್ಲ್ಯಾಕ್ ಯಾಕೆ ಹಾಕೋದು? ವೈಟ್ ಅಲ್ಲಿ ಬಂದ್ರೆ ಒಡ ಸಾಯಿಸ್ಬಿಡ್ತೀರಲ್ಲ, ಅದಕ್ಕೆ ಬ್ಲ್ಯಾಕ್ ಅಲ್ಲಿ